ಹಲೋ ಫ್ರೆಂಡ್ಸ್, ನಾನು ಮಾಡುವಂತಹ ಯುನಿಕ್ ಕಥೆಗಳು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋಸ್ ಗೂಬೆಗೆ ಬುದ್ಧಿ ಹೇಳಿದ ಕೋಗಿಲೆ. ಒಂದೂರಿನಲ್ಲಿ ಒಂದು ದೊಡ್ಡ ಗ್ರಂಥಾಲಯವಿತ್ತು. ಗೂಬೆಯೊಂದು ಅಲ್ಲಿಯೇ ವಾಸವಾಗಿತ್ತು. ಗೂಬೆ ದಿನಾಲೂ ಪುಸ್ತಕ ಓದಿಕೊಂಡು ಮಹಾವಿಜ್ಞಾನಿ ಎಂದು ಹೆಸರು ಮಾಡಿತ್ತು. ಊರಿನಲ್ಲಿ ಏನೇ ತೊಂದರೆ ಬಂದರೂ ಗೂಬೆ ಪರಿಹಾರ ಹೇಳುತ್ತಿತ್ತು. ಈ ಕಾರಣಕ್ಕೆ ಲೋಕಜ್ಞಾನದಲ್ಲಿ ನನ್ನನ್ನು ಮೀರಿಸುವವರಿಲ್ಲ ಎಂದು ಅದು ಬೀಗುತ್ತಿತ್ತು. ಕಾಡಿನಲ್ಲಿ ತನಗಿಂತ ಬುದ್ಧಿವಂತ ಜೀವಿಗಳಿಲ್ಲ ಎಂದು ಅದು ಭಾವಿಸಿತ್ತು. ಯಾವಾಗಲೂ ಓದಿ ಓದಿ ಮರದ ಕೊಂಬೆಯ ಮೇಲೆ ಏನೋ ಆಳವಾದ ಯೋಚನೆಯಲ್ಲಿರುವಂತೆ ಕೂರುತ್ತಿತ್ತು. ಬೇರೆ ಪ್ರಾಣಿ ಪಕ್ಷಿಗಳು ಮಾತನಾಡಿಸಿದರೂ ಪ್ರತಿಕ್ರಿಯಿಸುತ್ತಿರಲಿಲ್ಲ. ತಾನು ಅವರೊಂದಿಗೆ ಮಾತನಾಡಿದರೆ ತನ್ನ ಬೆಲೆ ಕಡಿಮೆಯಾಗುವುದೆಂದು ಮುಖ ತಿರುಚಿಸುತ್ತಿತ್ತು. ಒಂದು ದಿನ ಗೂಬೆ ಅರ್ಧ ಕಣ್ಣು ಮುಚ್ಚಿಕೊಂಡು ಏನೋ ಯೋಚನೆ ಮಾಡುತ್ತಿರುವಂತೆ ಕುಳಿತಿತ್ತು. ಆಗ ಪಕ್ಕದ ಕಾಡಿನಿಂದ ಬಂದ ಕೋಗಿಲೆಯೊಂದು ಅದೇ ಮರದ ಇನ್ನೊಂದು ಕೊಂಬೆಯಲ್ಲಿ ಕುಳಿತು ಇಂಪಾದ ಧ್ವನಿಯಲ್ಲಿ ಹಾಡಲಾರಂಭಿಸಿತು. ಅರ್ಧ ಕಣ್ಣು ತೆರೆದ ಗೂಬೆ ಕೋಗಿಲೆಯನ್ನು ಕುರಿತು, "ಹೋಯ್ ಕೋಗಿಲೆಯೇ, ನಿನ್ನ ಕರ್ಕಶ ಹಾಡನ್ನು ಸ್ವಲ್ಪ ನಿಲ್ಲಿಸುತ್ತೀಯಾ? ನಾನು ಏನೋ ಗಾಢವಾದ ವಿಚಾರದ ಬಗ್ಗೆ ಯೋಚಿಸುತ್ತಿರುವೆ. ನಿನ್ನ ಈ ಹಾಡಿನಿಂದ ನನ್ನ ಯೋಚನಾಲಹರಿಗೆ ತೊಂದರೆಯಾಗುತ್ತಿದೆ" ಎಂದಿತು. ಇದರಿಂದ ಕೋಪಗೊಂಡ ಕೋಗಿಲೆ, "ನನ್ನ ಹಾಡು ನಿನಗೆ ಕರ್ಕಶವಾಗಿ ಕೇಳಿಸುತ್ತಿದೆಯೇ? ನಿನಗೆ ಪ್ರಪಂಚದ ಜ್ಞಾನವಿಲ್ಲ ಎನಿಸುತ್ತಿದೆ, ಮೂರ್ಖ ಗೂಬೆಯೇ. ಬರೀ ಪುಸ್ತಕಗಳನ್ನು ಓದಿದರೆ ಸಾಲದು. ಪುಸ್ತಕಗಳನ್ನು ಓದಿ ಕಣ್ಣು ಮುಚ್ಚಿ ಕುಳಿತರೆ ಏನೂ ಆಗುವುದಿಲ್ಲ. ಹೊರಗಿನ ಪ್ರಪಂಚ ಜ್ಞಾನವೂ ಇರಬೇಕು. ನೀನು ಪುಸ್ತಕದಲ್ಲಿ ಕಲಿತಿದ್ದೆಲ್ಲ ಸಹಾಯಕ್ಕೆ ಬರೋದು ಹೊರಪ್ರಪಂಚದಲ್ಲಿ ಆ ವಿಚಾರಗಳನ್ನು ಅಳವಡಿಸಿದಾಗ ಮಾತ್ರ" ಎಂದಿತು. ಗೂಬೆಗೆ ಏನು ಹೇಳಬೇಕೆಂದು ತೋಚಲೇ ಇಲ್ಲ. ಪಂಡಿತನೆಂದು ಬೀಗುತ್ತಿದ್ದ ಗೂಬೆಯ ಬಾಯಿ ಮುಚ್ಚಿಸಿದ ಕೋಗಿಲೆಯತ್ತ ಎಲ್ಲ ಪಕ್ಷಿಗಳು ಆಶ್ಚರ್ಯದ ನೋಟ ಬೀರಿದವು. ಕೋಗಿಲೆ ಮಾತನ್ನು ಮುಂದುವರಿಸಿತು. "ನನ್ನ ಗಾನಕ್ಕೆ ಮರುಳಾದವರಿಲ್ಲ. ವಸಂತ ಮಾಸದಲ್ಲಿ ನನ್ನ ಧ್ವನಿಯನ್ನು ಕೇಳಲು ಜನ ಕಾತರರಾಗಿ ಕಾಯುತ್ತಿರುತ್ತಾರೆ. ಅನೇಕ ಕವಿಗಳು, ಪಂಡಿತರು ನನ್ನ ಕುರಿತೇ ಕವನಗಳನ್ನು ರಚಿಸಿದ್ದಾರೆ. ನನ್ನ ಮಧುರವಾದ ಧ್ವನಿಯನ್ನು ಹೊಗಳಲು ಬಹಳ ಮಂದಿ ಇದ್ದಾರೆ" ಎನ್ನುತ್ತಾ ಹಾರಿಹೋಯಿತು. ಪೇಚಾದ ಗೂಬೆ ಅವತ್ತಿನಿಂದ ಜನರೊಂದಿಗೆ ಬೆರೆಯಲು ಪ್ರಾರಂಭಿಸಿತು. ಕಾಡಿನ ಪ್ರಾಣಿಗಳು ಗೂಬೆಯ ಮನ ಪರಿವರ್ತನೆ ಮಾಡಿದ ಕೋಗಿಲೆಗೆ ಅಭಿನಂದನೆ ಸಲ್ಲಿಸಿದವು.